ಲಾಸ್ಟ್ಲಿ ಈ ಬಿಗ್ ಬಾಸ್ ಇದೆಯಲ್ಲ ನಿಮ್ಮ ಲೈಫ್ಗೆ ಒಂಥರ ಟ್ವಿಸ್ಟ್ ಕೊಟ್ಬಿಡ್ತು, ಪರ್ಸ್ನಲ್ ಲೈಫ್ಗೂ ಕರಿಯರ್ ಲೈಫ್ಗೂ. ಅದು ನಿಮಗೆ ಗೊತ್ತು ನಾನು ಯಾವ ವಿಚಾರದಲ್ಲಿ ಹೇಳಿದೆ ಅನ್ನೋದು. ಅಲ್ಲಿ ಒಬ್ಬರು ಪರಿಚಯ ಆಗ್ತಾರೆ, ಆಮೇಲೆ ಅವ್ರು ಭಾಳ ಸಂಗ ಆಗ್ತಾರೆ, ಈಗ ಎಕ್ಸ್ ಆಗಿದ್ದಾರೆ. ಆ ಥರದ್ದೆಲ್ಲ ಬಂದಾಗ ನಿಮಗೆ ಬಿಗ್ ಬಾಸ್ನ ಹೇಗೆ ನೆನಪು ಮಾಡ್ಕೋತೀರಾ ಅಂತಂದರೆ ನೀವು ಏನು ಹೇಳ್ತೀರಾ ಬಿಗ್ ಬಾಸ್ ವೇದಿಕೆ? ಬಿಗ್ ಬಾಸ್ ನನಗೆ ಥ್ಯಾಂಕ್ಫುಲ್ ಹೇಳೋದು ಒಂದಕ್ಕೆ, ಯಾಕಂದರೆ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು, ಫೇಮಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಅದೊಂದು ಪ್ಲ್ಯಾಟ್ಫಾರ್ಮ್ ಆ್ಯಂಡ್ ದೊಡ್ಡ ಪ್ಲ್ಯಾಟ್ಫಾರ್ಮ್. ಯಾಕಂದರೆ ಎಲ್ಲರೂ ಹೌಸ್ ಹೋಲ್ಡ್ ನೇಮ್ ಆಗಿದೆ. ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಅದರಿಂದ ಏನಾಯಿತು ಅದೆಲ್ಲ ಅದು ನಾವು ಮಾಡಿದಂಥ ಚಾಯ್ಸಸ್. ಸೊ ನಾನು ಅದನ್ನು ಬಿಗ್ ಬಾಸ್ಗೆ ಏನು ಹೇಳೋಕ್ಕಾಗಲ್ಲ, ಇದರಿಂದನೇ ಆಯಿತು ಅದರಿಂದನೇ ಆಯಿತು ಅಂತ ನಾನು ಅದಕ್ಕೇನು ಹೇಳೋಕ್ಕಾಗಲ್ಲ. ಬಟ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಆಪರ್ಚುನಿಟೀಸ್ ನನಗೆ ಬಂದಿದ್ದಕ್ಕೆ. ಲೈಫೇ ತುಂಬ ಮೆಚ್ಯೂರ್ಡ್ ಮಾಡಿಬಿಡುತ್ತಾ ನಮ್ಮನ್ನು? ಯಾಕಂದರೆ ನಿಮ್ಮ ಹಿಂದಿನ ಸಂದರ್ಶನ ಮಾಡಿದಾಗಲೂ ಈಗ ಮಾಡ್ತಿರೋದಕ್ಕೂ ತುಂಬ ವ್ಯತ್ಯಾಸ ಅನ್ನಿಸ್ತಾ ಇದೆ ನನಗೆ. ನಿಮ್ಗೆ ಹಾಗೆ ಫೀಲ್ ಆಗ್ತಾ ಇದೆಯಾ? ಇಲ್ಲ, ನಂಗೆ ಆ ಥರ ಏನೂ ಫೀಲ್ ಆಗ್ತಿಲ್ಲ. ಮೇ ಬಿ ಕ್ವೆಶ್ಚನ್ಸ್ ಕೇಳೋ ಪ್ಯಾಟರ್ನ್ ಡಿಫ್ರೆಂಟ್ ಇರುತ್ತೆ. ಅವಾಗ ಕೇಳೋ ಕ್ವೆಶ್ಚನ್ಸ್ ನನ್ನ ಲೈಫಿಗೆ ಡಿಫ್ರೆಂಟ್ ಆಗಿತ್ತು. ಆವಾಗ ನಾನು ಇದ್ದಿದ್ದ ಲೈಫ್ ಸಿಚುವೇಶನ್ಗೆ ಕ್ವೆಶ್ಚನ್ಸ್ ಬೇರೆ ಇರ್ತಿತ್ತು. ಇವಾಗ ನಾನಿರೋ ಸಿಚುವೇಶನ್ಸ್ಗೆ ಬೇರೆ ಥರ ಕ್ವೆಶ್ಚನ್ಸ್ ಬರ್ತಿದೆ. ಸೊ ಬೇರೆ ಬೇರೆ ಕ್ವೆಶ್ಚನ್ಸ್ಗೆ ಬೇರೆ ಬೇರೆ ಆನ್ಸರ್ಸ್ ಇರೋದ್ರಿಂದ ಮೋಸ್ಟ್ಲಿ ಹಂಗೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಅವೇರ್. ಬಟ್ ಐ ಥಿಂಕ್ ಎಸ್, ಆ್ಯಸ್ ನಾವು ದೊಡ್ಡವ್ರು ಆಗ್ತಾ ಪ್ರಾಬಬ್ಲಿ ನಮ್ಮ ಮೈಂಡ್ ಸೆಟ್ಟು, ನಮ್ಮ ಥಾಟ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಆಗುತ್ತೆ ಅನಿಸುತ್ತೆ. ಆಲ್ ದಿ ಬೆಸ್ಟ್, ನಿಮ್ಮ ಫ್ಯೂಚರ್ಗೆ ಒಳ್ಳೇದಾಗಲಿ. ಲಾಸ್ಟ್ಲಿ ಒಂದು ಹಾವನ್ನು ಬೇಕಾದ್ರೆ ಇಟ್ಕೋ ಹಾಡನ್ನು ನಿಮ್ಮ ಬಾಯಿಂದನೇ ಕ್ಯೂಟಾಗಿ ಕೇಳೋ ಆಸೆ. ಓಕೆ, ಹಾವನ್ನು ಬೇಕಾದ್ರೆ ಇಟ್ಕೋ, ನಾರಿನ ಬೇಕಾದ್ರೆ ಕಟ್ಕೋ, ಇಸ್ಕೋ ಮಾತ್ರ ನಕ್ಕೋ, ನನ್ನ ಮಾತು ಕೇಳಲೆ. ಅಂದರೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ, ಯಾರು ಹೇಳಿದ್ದಾರೆ ಅವ್ರು ಹೇಳಿದ್ರೆ ಚೆನ್ನಾಗಿದೆ. ನಾನು ಹೇಳಿದ್ರೆ ರೈಮ್ಸ್ ಥರ ಬರ್ತಿದೆ. ಬಟ್ ಮೂವಿ ನೋಡಿ November 7th ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ಇದು ನಿವೇದಿತಾ ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭಾರತಿ, ಪಬ್ಲಿಕ್ ಟಿವಿ.